ನೋಡಿ ಸರ್, ಹಳ್ಳಿಯಿಂದ ಬಂದು ಇಂಥ ಮನೆನ ಕಟ್ಕೊಟ್ಟಿದ್ದಾರೆ. 35,000 ಬಾಡಿಗೆ ಬರಂಗು ಮಾಡಿದ್ದಾರೆ. ಕಮ್ಮಿ ಬೆಲೆಗೆ ಕಟ್ಕೊಟ್ಟಿದ್ದಾರೆ ಇವರು. ಜಸ್ಟ್ 36 ಲಕ್ಷ ರೂಪಾಯಿಗೆ G+3 ನ ಕಟ್ಬೋದು ಅಂತ ತೋರಿಸಿದ್ದಾರೆ SVIP ಕನ್ಸ್ಟ್ರಕ್ಷನ್ ಅವರು. 15 ಲಕ್ಷ ರೂಪಾಯಿಗೆ 2 BHK ಮನೆ ಕಟ್ತೀವಿ ಅಂತ ವಿಡಿಯೋ ಮಾಡಿದ್ವಿ. ಅದರಲ್ಲಿ ಸಾಕಷ್ಟು ಜನ ನಂಬಿರಲಿಲ್ಲ. ಇವತ್ತು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಮನೆ ತುಂಬ ಚೆನ್ನಾಗಿ ಬಂದಿದೆ. ಇನ್ ಟೈಮ್ ಡೆಲಿವರಿ ಮಾಡಿದ್ದಾರೆ, ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ನಮ್ಗೆ ಏನು ಅನ್ಕೊಂಡಿದ್ದು ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. SVIP ಇದರ ಕನ್ಸ್ಟ್ರಕ್ಷನ್ ಇವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅವ್ರನ್ನ ನೀವು ದಯವಿಟ್ಟು ಭೇಟಿ ಮಾಡಿ. ಸರ್ ಇಲ್ಲಿ ನೋಡ್ಬೋದು 20/30 ಎಲಿವೇಶನ್ ನೋಡ್ಬೋದು ಸರ್. ಲುಕ್ ವೈಸ್ ನೋಡ್ಬೋದು ಸರ್, ಮಾಡರ್ನ್ ಆಗಿ ಪ್ರೆಸೆಂಟ್ ಏನು ಟ್ರೆಂಡಿಂಗ್ ಇದೆಯೋ ಟ್ರೆಂಡಿಂಗಲ್ಲಿ ಯೂಸ್ ಮಾಡಿದ್ದೀವಿ ವಿತ್ 0 ಮೇಂಟೆನೆನ್ಸ್ ಸರ್. ಹಾಗೆ ನೋಡ್ಬೋದು ಸರ್, ಇಲ್ಲಿ ವುಡನ್ ವಿಂಡೋಸ್ ಮಾಡಿದ್ದೀವಿ ಒಣ್ಣೆಯಲ್ಲಿ. ಹಾಗೆ ನೋಡ್ಬೋದು ಸ್ಟ್ರಕ್ಚರ್ ಪೇಂಟಲ್ಲಿ, ಡೀಸೆಂಟ್ ಎಲಿವೇಶನ್ಸಲ್ಲಿ. ಆಗ ನೋಡಿ ಸರ್, ಇಲ್ಲಿ MS ಟ್ಯೂಬ್ಸಲ್ಲಿ ಡಿಸೈನ್ ಮಾಡಿದ್ದೀವಿ. ಮತ್ತು ಸ್ಟೇರ್ಕೇಸಲ್ಲಿ SS ರೈಲಿಂಗಲ್ಲಿ ಯೂಸ್ ಮಾಡಿ ನೋಡೋಕ್ಕೆ ಸ್ವಲ್ಪ ಪ್ರೀಮಿಯಮ್ ಆಗಿ ಲುಕ್ ವೈಸ್ ಕಾಣಿಸ್ತಾ ಇದೆ ಸರ್. ಎಲ್ಲರಿಗೂ ನಮಸ್ಕಾರ, ನಾನು ಜನಾರ್ದನ್ ಅಂತ SVIP ಕನ್ಸ್ಟ್ರಕ್ಷನ್ ಕಡೆಯಿಂದ. ಇಲ್ಲಿ ನಮ್ಮೀಗ ನೈಸ್ ರೋಡ್ ಅಂದರಲ್ಲಿ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಒಂದು ಗ್ರೂಪೇಶ್ ಆಗಿದೆ. ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ವಿ, ನೋಡೋಣ ಬನ್ನಿ. ಅದು 20/30 ಡೈಮೆನ್ಷನಲ್ಲಿ ಆ ಸೌತ್ ಫೇಸಿಂಗಲ್ಲಿ ಈಗ ನಾವು ನೋಡ್ಬೋದು ಚದರಕ್ಕೆ 1.89 ಕೋಟ್ ಮಾಡಿದ್ದೀವಿ ಸರ್. ಇದು ಸರ್ ನಾವೀಗ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಈಗ ರೋಡ್ ನೋಡ್ಬೋದು. ಈಗ ಪ್ರೆಸೆಂಟ್ ಈಗಿನ ನಮ್ಮ ಇನ್ನೂ ಮಡ್ ಇದರಲ್ಲೇ ಇದೆ. ಪ್ರೆಸೆಂಟ್ ಫ್ಯೂಚರಲ್ಲಿ ಈಗ RCC ಇನ್ ಕೇಸ್ ರೋಡ್ ಬಂದರೂ 1 ಫೀಟ್ ಹೈಟ್ ಆದ್ರೂ ನಾವು ರ್ಯಾಂಪ್ ನೋಡ್ಬೋದು ಸರ್. ಇಲ್ಲಿ ನಾವು ಇಲ್ಲಿ ಒಂದು 2 ಫೀಟ್ ಹೈಟ್ ತೊಗೊಂಡಿದ್ದೀವಿ. 2 ಫೀಟ್ ಹೈಟ್ ತೊಗೊಂಡು ಮನೆ ಏನಾಗಿದೆ, ಇಲ್ಲಿ 1 BHK ಮನೆ ಇದೆ. ಅದನ್ನು ನಾವು ಇನ್ನೂ ಒಂದು ಹಾಫ್ ಫೀಟ್ ರೈಸ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಏನೇನು ಪ್ರೊವೈಡ್ ಮಾಡಿದ್ದೀವಿ ಸರ್? ಪಾರ್ಕಿಂಗ್ ನೋಡ್ಬೋದು ಸರ್. ಈ 14 feet/20 feet ಪ್ರೊವೈಡ್ ಮಾಡಿದ್ದೀವಿ. ಅದೆಲ್ಲ ಒಂದು ಸ್ಟೇರ್ ಕೇಸ್, ಒಂದು 6 feet ಸ್ಟೇರ್ ಕೇಸ್ ಹೋದ್ರೂ ನೋಡಿ ಸರ್, ಈ ಪಾರ್ಕಿಂಗಲ್ಲೇ ಒಂದು ಕಾರು ಪ್ಲಸ್ 4 ಬೈಕ್ ಪ್ರೊವೈಡ್ ಮಾಡ್ಕೋಬೋದು ಪಾರ್ಕಿಂಗಲ್ಲಿ. ಹಾಗೆ ಬಂದರೆ ಇಲ್ಲಿ ನೋಡಿ ಸರ್, ಒಂದು ಏನಿದೆಯಾ 4 ಮನೆಗೆ ನಾವು ಗ್ಯಾಸ್ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದೀವಿ. ಹಿಂಗೆ ಬಂದರೆ ನೋಡಿ ಒಂದು ಟ್ಯಾಪ್ ಪ್ರೊವೈಡ್ ಮಾಡಿದ್ದೀವಿ ಸ್ಟೇರ್ ಕೇಸಲ್ಲಿ ತೊಗೊಂಡ್ರೆ. ಹಾಗೆ ನೋಡಿದೆ ಅಲ್ಲಿ ನೋಡಿ ಸರ್, ಈ ಮೀಟರ್ ಬಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ. ನೋಡಿ ಸರ್, ಸೋ ಮೆನಿ ಟೈಲ್ಸಲ್ಲಿ ನೋಡಿ ಸರ್, ಈಗ 2/4 ಟೈಲ್ಸ್ ಪ್ರೊವೈಡ್ ಮಾಡಿದ್ದೀವಿ. ಅಲ್ಲಿಗೆ ಪ್ರೆಸೆಂಟಲ್ಲಿ ಎಲ್ಲ ಕಡೆಯೂ ಈಗ EV ಚಾರ್ಜಸ್ ಅನ್ನೋದು ಕಾಮನ್ ಆಗಿದೆ. ನೋಡಿ ಸರ್, EV ಚಾರ್ಜಿಂಗ್ ಕೂಡ ನಾವು ಪಾಯಿಂಟ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಹಾಗೆ ಇಲ್ಲಿ ನೋಡಿ ಸರ್, ಪ್ಯಾಸೇಜಸಲ್ಲಿ ಇಲ್ಲೇನು ಮಾಡಿದ್ವಿ, 1 BHK ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ನೋಡಿ ಸರ್, SS 304 10,000 rupees ಕೆಪಾಸಿಟಿ ಟ್ಯಾಂಕ್ ಕವರ್ ಪ್ರೊವೈಡ್ ಮಾಡಿದ್ದೀವಿ ಸರ್. ನೋಡಿ ಸರ್, ನಾವು ಗ್ರೌಂಡ್ ಫ್ಲೋರಲ್ಲಿ 1 BHK ಪ್ರೊವೈಡ್ ಮಾಡಿದ್ದೀವಿ. ಅದು ನೋಡ್ಬೇಕಾದ್ರೆ ನೋಡಿ ಸರ್, ಓನರ್ ಯಾವ ಡೋರ್ ಕೊಟ್ಟು ಅದೇ ಡೋರ್ ರೆಂಟಲ್ ಹೌಸ್ ಡೋರ್ ಪ್ರೊವೈಡ್ ಮಾಡಿದ್ದೀವಿ. ಜೊತೆಗೆ ನೋಡಿ ಸರ್, ಮಾಡರ್ನ್ ಕಿಚನ್ ನೋಡ್ಬೋದು. ಕಿಚನ್ನಿಂದ ಓಪನ್ ಟೈಪ್ ಕಿಚನ್ಸ್ ಇದೆ. ಜೊತೆಗೆ ಒಂದು ರೂಮ್ ಪ್ಲಸ್ ಒಂದು ವಾಶ್ರೂಮ್ ಒಂದು ಪ್ರೊವೈಡ್ ಮಾಡಿದ್ದೀವಿ ಸರ್. ಈ ಟೈಲ್ಸ್ ಕಾಂಬಿನೇಷನ್ ನೋಡ್ಬೋದು ಸರ್. ಗ್ರೌಂಡ್ ಫ್ಲೋರಲ್ಲಿ ಏನು ಕೊಟ್ಟಿದ್ದು 6/4 ಟೈಲ್ಸ್, ಅದೇ ಕಾಂಬಿನೇಷನ್ ಅದೇ ಶೇಡ್ಸಲ್ಲಿ ನಾವು ಸೆರಾಮಿಕ್ ಟೈಲ್ಸ್ 2/4 ಯೂಸ್ ಮಾಡಿದ್ದೀವಿ ಸರ್. ಸರ್ ಹಾಗೆ ಬಂದರೆ ನೋಡಿ ಸರ್, 6 feet ಸ್ಟೇರ್ ಕೇಸ್ ಯೂಸ್ ಮಾಡಿದ್ದೀವಿ. 3 feet/3 feet ಮಾಡಿದ್ದೀವಿ. ಸ್ಟೇರ್ ಕೇಸ್ ನೋಡ್ಬೋದು, SS ರೈಲಿಂಗ್ ಕೊಟ್ಟಿದ್ದೀವಿ 304 ಜಿಂದಾಲಲ್ಲಿ. ಹಾಗೆ ಬಂದರೆ ನೋಡಿ ಸರ್, ಈಗ ನಮಗೆ ಎಲಿವೇಷನ್ ವೈಸಲ್ಲಿ ಪೆರಗಳ ಥರ ವುಡನ್ ಸ್ವಲ್ಪ ಸ್ಲಿಟ್ಸಲ್ಲಿ ಸ್ವಲ್ಪ MS ರೈಲಿಂಗ್ ಯೂಸ್ ಮಾಡಿದ್ದೀವಿ. ಹಾಗೆ ಬಂದರೆ ನೋಡಿ ಸರ್, ಈ ರೈಲಿಂಗ್ಸಲ್ಲಿ 3 feet ಪ್ಯಾಸೇಜ್ ಥರ ಇದೆ. ಇಲ್ಲಿ ಬಂದರೆ ನೋಡಿ ಸರ್, ಸ್ಟೇರ್ ಕೇಸಲ್ಲಿ ಲಪೋತ್ರ ಪ್ರೊವೈಡ್ ಮಾಡಿದ್ದೀವಿ. ಅದೇ ನೋಡಿ, ಈ ಟೈಲ್ಸ್ ಕಾಂಬಿನೇಷನ್ ನೋಡಿ, ಈ ಥರ ವೈಟ್ ಟಿಶ್ಯೂ ಮತ್ತು ಬ್ಲ್ಯಾಕಿಶಲ್ಲಿ ಲುಕ್ ವೈಸ್ ಸ್ವಲ್ಪ ಮಾಡರ್ನ್ ಆಗಿದೆ. ಹಾಗೆ ಬಂದು ಇದು ಓನರ್ ಹೌಸು ನೋಡಿ ಸರ್, ಮನೆ ಮುಂದೆ ಸಿಟ್ಔಟ್ ಬೇಕಂತ 6 feet ಪ್ಯಾಸೇಜ್ ಇದೆ. ಇಲ್ಲಿ ವೆಂಟಿಲೇಷನ್ ನೋಡುವ ಸರ್, ಪ್ರಾಪರ್ ವೆಂಟಿಲೇಷನ್ಗೋಸ್ಕರ ನಾವು ಸಿಟ್ಔಟ್ ಇದೆ. ಹಾಗೆ ಮುಂದೆ ನೋಡಿ ಸರ್, ಇದು ಓನರ್ ಹೌಸು. ಒಂದು ಫಸ್ಟ್ ಫ್ಲೋರಲ್ಲಿ ಇದು ಓನರ್ ಹೌಸು. ನೋಡಿ ಸರ್, ನಾನು ಗ್ರೌಂಡ್ ಫ್ಲೋರ್ ಹೇಳಿದೆ, ಓನರ್ ಏನು ಹೌಸ್ ಕೊಟ್ಟು ಡೋರ್ ಕೊಟ್ಟು ಅದೇ ಡೋರ್ ನೋಡಿ ಸರ್, ಇಲ್ಲಿ ಪ್ರೊವೈಡ್ ಮಾಡಿದ್ವಿ. ಒಂದು ಟೀ ಕೊಟ್ಟು ಡೋರ್ ಇದೆ. 6/4 ವಾಸ್ಕಲ್ ಇದೆ. ಇಲ್ಲಿ ಯುರೋಪಾ ಅದರಲ್ಲಿ ಲಾಕ್ ಇದೆ. 6/4 ಸ್ಮಾರ್ಟ್ ಮಾರ್ಬಲ್ಸ್ ಟೈಲ್ಸಲ್ಲಿ ಯೂಸ್ ಮಾಡಿದ್ದೀವಿ ಸ್ಮಾರ್ಟ್ ಇದರಲ್ಲಿ. ಹಾಗೆ ಬಂದರೆ ನೋಡಿ ಸರ್, ಈ ಕಿಚನ್ ನೋಡ್ಬೋದು, ಸ್ವಲ್ಪ ಗ್ರ್ಯಾಂಡ್ ಸಿಂಕು ಡ್ಯೂರಬಲ್ ಇರಲಿ, ಲೈಫ್ ಸ್ಪಾನ್ ಇರಲಿ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಸರ್, ಎಲ್ಲ ಸಿರಾ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ. ಹಾಗೆ ಬಂದರೆ ನೋಡಿ, ಪ್ಲ್ಯಾಟ್ಫಾರ್ಮ್ ಇರಲಿ ಮತ್ತು ಇಂಟೀರಿಯರ್ಸ್ ಇರಲಿ ಮತ್ತು ಸಾಫ್ಟ್ ಇದರಲ್ಲಿ ಮತ್ತು ವಾಟರ್ ಆಪಲ್ಲಿ ಯೂಸ್ ಪ್ರೊವೈಡ್ ಮಾಡಿದ್ದೀವಿ ಸರ್. ನೋಡಿ ಸರ್, ಇಲ್ಲಿ ಒಂದು ಫ್ರಿಜ್ಜಿಗೆ ಪ್ರೊವೈಡ್ ಮಾಡಬೇಕಂತೇಳಿ ನಾವು ಒಂದು ಸ್ಪೇಸ್ ಕೂಡ ಬಿಟ್ಕೊಂಡಿದ್ದೀವಿ ಸರ್. ಇಲ್ಲಿ ಬಂದರೆ ಈ ಕಡೆ ಕುಬೇರ ಮೂಲಕ ಒಂದು ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಮೇಲೆ ಒಂದು ಲಾಫ್ಟ್ ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಬಂದರೆ ಇಲ್ಲೊಂದು ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಆ ಕಡೆ ಒಂದು TV ಕ್ಯಾಬಿನ್ ಇದೆ. ಈ ಕಡೆ ಬಂದರೆ ನೋಡಿ ಸರ್, ಇಲ್ಲೊಂದು UPVC ಪಾಯಿಂಟ್ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಬಂದರೆ ನೋಡಿ ಸರ್, ಬಾತ್ರೂಮ್ ಡೋರ್ಸ್ ನೋಡ್ಬೋದು, ಎಲ್ಲ ಇದು ಕಲರ್ ಕೋಟೆಡ್ ಡೋರ್ಸೇ ಕೊಟ್ಟಿದ್ದೀವಿ. ಆ ಜೊತೆಗೆ ನೋಡಿ ಸರ್, ಅಲ್ಲಿ ಒಂದು 6/8 ಅಲ್ಲಿ ಒಂದು ಬಾತ್ರೂಮ್ ಕೊಟ್ಟಿದ್ದೀವಿ. ನೋಡಿ ಎಷ್ಟು ಸ್ಪೇಸಸ್ ಆಗಿದೆ ನೋಡಿ ಸರ್ ಬಾತ್ರೂಮ್ಸ್. ಎಲ್ಲ ಜಾಗ್ವಾರ್ ಯೂಸ್ ಮಾಡಿದ್ದೀವಿ. 8 feet by ಒಂದು 14 feet ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನೋಡಿ ಸರ್, ವಾಟರ್ ಲಾಫ್ಟ್ ಇರ್ಬೋದು. ಇಲ್ಲಿ ನೋಡಿ ಸರ್, ಒಂದು ಕಬೋರ್ಡ್ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ನೋಡ್ತಾ ಇದ್ದರೆ ನೋಡಿ, ಇಲ್ಲಿ ಪವರ್ ವೆಂಟಿಲೇಷನಲ್ಲಿ ಒಂದು 5/4 ಕಿಟಕಿ ಯೂಸ್ ಮಾಡಿದ್ದೀವಿ. ಬಂದರೆ ನೋಡಿ, ಬೆಡ್ರೂಮ್ ಡೋರ್ಸ್ ಇರ್ಬೋದು. ನೋಡಿ ಸರ್, ಇಲ್ಲಿ ಲ್ಯಾಮಿನೇಟೆಡ್ ಡೋರ್ಸ್ ವಿತ್ HMR ಮೆಂಬರ್ ಯೂಸ್ ಮಾಡಿದ್ವಿ. ಮಿನಿಮಮ್ 10 years ವ್ಯಾರಂಟಿ ಇರುತ್ತೆ. ನೋಡಿ, ಹ್ಯಾಂಡಲ್ಸಲ್ಲಿ ಇರ್ಬೋದು ನಿಮಗೆ ಅಲ್ಲಿ ಆ್ಯಂಟಿ ಸ್ಕಿಟ್ ಹಾಕಿದ್ವಿ. ನಾವಿಲ್ಲಿ ಸೆಕೆಂಡ್ ಫ್ಲೋರ್ಲಿ ಇದ್ದೀವಿ. ಇದು ರೆಂಟೆಡ್. ಅದು ನೋಡಿ ಸರ್, ಗ್ರೌಂಡಲ್ಲಿ ಫಸ್ಟಲ್ಲಿ ಏನು ನಾವು ಅಮ್ಯೂನಿಟ್ಸ್ ಕೊಟ್ಟು ಅದೇ ಥರ ನೋಡಿ ಸರ್, ಅಲ್ಲಿ ಕ್ಯಾಮ್ರಾ ಪಾಯಿಂಟ್ ಕೂಡ ಆಪ್ಷನ್ ಪ್ರೊವೈಡ್ ಮಾಡಿದ್ದೀವಿ. ಫ್ಯೂಚರಲ್ಲಿ ಇನ್ ಕೇಸ್ ಏನಾದರೂ ಕ್ಲೈಂಟ್ ಹೊರಗಡೆ ಇದ್ರೂ ಅದು ವೀಕ್ಷಣೆ ಮಾಡೋಕ್ಕೆ. ಹಾಗೆ ಬಂದರೆ ನೋಡಿ ಸರ್, ಈಗ ಒಂದು ಪೂಜಾ ರೂಮ್ ನೋಡ್ಬೋದು, ಒಂದು TV ಕ್ಯಾಬಿನ್ ಡಿಸೈನ್ ಮಾಡಲ್ ನೋಡ್ಬೋದು. ಹಾಗೆ ಬಂದರೆ ನೋಡಿ ಸರ್, ಇದೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇರ್ಬೋದು, ಅಲ್ಲೊಂದು ಕನೆಕ್ಷನ್ಸ್ ಇರ್ಬೋದು. ಡೋರ್ಸ್ ನೋಡಿ ಸರ್, ಇದರ ಫೆಸಿಲಿಟೀಸಲ್ಲಿದೆ. ಹೌದು ಸರ್, ನಾವು ಓನರ್ ಹೌಸ್ ಸೇರ್ಕೊಂಡು ಅದೇ ಕೊಡ್ತೀವಿ. ಯಾಕಂದರೆ ನಾವು ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕು. ರೆಂಟಲ್ಲಿ ಇರೋನು ನಮ್ಮ ಸ್ವಂತ ಮನೆ ಥರ ಫೀಲಿಂಗ್ ಆಗಬೇಕು ಸರ್ ಅವ್ರಿಗೆ. ಅದಕ್ಕೋಸ್ಕರ ನೋಡಿ, ಡೋರ್ ನೋಡಿ ಏನು ಕಾಂಬಿನೇಷನ್ ಇದೆಯೋ ಲ್ಯಾಮಿನೇಟ್, ಅದೇ ಲ್ಯಾಮಿನೇಷನ್ನೇ ನಾವು WPVC ಡೋರ್ ಪ್ರಿಂಟೆಡ್ ಮಾಡಿ ಕೊಟ್ಟಿದ್ದೀವಿ. ನೋಡಿ,
ಲಾಫ್ಟ್ ಇದೆ ನೋಡಿ, ಪ್ರಾಪರ್ ವೆಂಟಿಲೇಷನ್ಸ್ ಇದೆ. ರೂಮ್ ನೋಡಿ 6 ಪೀಸಸ್ ಆಗಿದೆ, ಆರಾಮಾಗಿ ಕುತ್ಕೊಂಡು. ಅಷ್ಟೇ ನೋಡಿ ಸರ್, ಇದೊಂದು ಒಂದು 5x8 ಥರ ಪ್ರೊವೈಡ್ ಮಾಡಿದ್ದೀವಿ. ಸ್ಲ್ಯಾಬ್ ಇರಲಿ ಮತ್ತು ಸಾಲಿಡ್ ಸಿಂಕ್ ಇರಲಿ. ಇಲ್ಲಿ ನೋಡಿ ಸರ್, ಎಲ್ಲ ಸಿರಾ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ. ಮೊನ್ನೆ ಆ್ಯಂಗಲ್ ಕಾಕಿಂದ ಹಿಡಿದು ಸಿರಾನ ಯೂಸ್ ಮಾಡಿದ್ದೀವಿ ಸರ್. ಆಗ ನೋಡಿ ಸರ್, ನಾವೆಲ್ಲ ಸ್ವಿಚಸ್ ವೈಸ್ ಹೋದ್ರೆ ನೋಡಿ GM45 ಯೂಸ್ ಮಾಡಿದ್ದೀವಿ ನೋಡಿ, GM ಬ್ರ್ಯಾಂಡು. ನೋಡಿ ಸರ್, ನಾವಿಲ್ಲಿ ಟೆರೆಸ್ ಫ್ಲೋರಲ್ಲಿ ಇದ್ದೀವಿ. ಹೀಗಾಗಿ ಬಂದರೆ ನೋಡಿ ಸರ್, ಇಲ್ಲಿ ಸ್ಪೇಸಿಯಸ್ ಆಗಿ ಏನಿದೆ, ನಾವೇನು 20x30 ಇದೆಯೋ ಫುಲ್ ಡೇ ಫ್ಲೋರನ್ನು ಯೂಸ್ ಮಾಡಿದ್ದೀವಿ. ಇದೆಲ್ಲ ಮೇಡಮ್ ಅವರು ಟೀಚರ್ ಆಗೋದ್ರಿಂದ ಫ್ಯೂಚರ್ ಒಂದು ಕೋಚಿಂಗ್ ಪರ್ಪಸ್ ಆಗಿರಲಿ ಯೂಸ್ ಮಾಡ್ಕೋಬೋದು. ಅದರ್ವೈಸ್ ಆಫೀಸ್ ಯೂಸ್ ಕೊಟ್ಟರು ಒಂದೇ ಆಫೀಸ್ಗೆ ನಾವು ಅದು ರೆಂಟಲ್ಲಿ ಕೊಡ್ಬೋದು. ಜೊತೆಗೆ ಇಲ್ಲಿ ನೋಡಿ ಸರ್, ಈಗ ರೆಂಟಲ್ಲಿ ನಾವು ದಿನ ನೋಡೋಕ್ಕಾಗಲ್ಲ ನೋಡಿ. ಪ್ಯಾರಾಪೆಟ್ ನೋಡಿ, ಪ್ಯಾರಾಪೆಟ್ ಅಪ್ ಟು 6 ಫೀಟ್ ಹೈಟ್ ಮಾಡಿದ್ದೀನಿ. ಸೇಫ್ಟಿ ವೈಸ್ ನೋಡಿ ಸರ್, ಎಷ್ಟು ಹೈಟ್ ಮಾಡಿದ್ದೀವಿ ಆ ಥರ ಸರ್. ಎಲ್ಲ ಬಳಸಿರೋ ಮೆಟೀರಿಯಲ್ಸ್ ಎಲ್ಲ ಸ್ವಲ್ಪ ಬ್ರ್ಯಾಂಡೆಡ್ ಐಟಮ್ಸ್ ಸರ್. ಜೊತೆಗೆ ಇಲ್ಲೇ ನೋಡ್ಬೋದು ನೋಡಿ, ನಾವೆಲ್ಲ 6x4 ಯೂಸ್ ಮಾಡಿದ್ದೀವಿ. ನಾವು ಟೆರೆಸ್ ಅಂತೇಳಿ ನಾವು ಲೋಕಲ್ ಐಟಲ್ ಯೂಸ್ ಮಾಡಿಲ್ಲ. ಜೊತೆಗೆ ಲಪೋತ್ರ ಕಾಂಬಿನೇಷನ್ಸಲ್ಲಿ ಯೂಸ್ ಮಾಡಿದ್ದೀವಿ. ಇಲ್ಲಿ ಹತ್ತಬೇಕಾದ್ರೆ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿ ನಾವು MS ಅಲ್ಲಿ ಯೂಸ್ ಮಾಡಿದ್ದೀವಿ ಸರ್. ನಾವೆಲ್ಲ ಯೂಸ್ ಮಾಡುವ ಪ್ಲಂಬಿಂಗ್ಸ್ ಐಟಮ್ಸ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ನೋಡಿ ಎಲ್ಲ ಆಶೀರ್ವಾದ ಯೂಸ್ ಮಾಡಿದ್ದೀವಿ ಸರ್. ಈ ಬಿಲ್ಡಿಂಗಲ್ಲಿ 20x30 G+3 ನಾವು ಡಿಸೈನ್ ಮಾಡಿ ಕಟ್ಟಿರೋ ಬಿಲ್ಡಿಂಗ್ಸು. ಈಗ ನೋಡ್ಬೋದು ಸರ್, ನೀವೇ ನೋಡಿ ಸರ್, ಈಗ ಈ ಮನೆಗೆ 36 ಲಕ್ಷ ರೂಪಾಯಿ ನೀವು ಕೊಡ್ಬೋದು ಇಲ್ವ ನೀವೇ ಹೇಳಿ ಸರ್? ಖಂಡಿತ ಕೊಡ್ಬೋದು. ಯಾಕಂದರೆ ನಾವು ಕಟ್ಟಿ ತೋರಿಸಿ ಪ್ರೂವ್ ಮಾಡಿದ್ದೀವಿ ಸರ್. ಕ್ಲೈಂಟ್ ಕೂಡ ತುಂಬ ಹ್ಯಾಪಿಯಾಗಿದ್ದಾರೆ. ಇದೇ ಥರ ನಾವು 15 ಲಕ್ಷ ರೂಪಾಯಿಗೆ 2 BHK ಒಂದು 20x30 ಡೈಮೆನ್ಷನಲ್ಲಿ ಸುಮಾರು ಮನೆ ಕಟ್ತಾಯಿದ್ದೀವಿ. ಇದೇ ಥರ ನಿಮಗೆ ಮೀಡಿಯಮ್ಮು ಸ್ವಲ್ಪ ಲೋ ಬಜೆಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಮ್ಮ SPIP ಕನ್ಸ್ಟ್ರಕ್ಷನ್ ಒಮ್ಮೆ ಭೇಟಿ ಮಾಡಿ. ನಮಗೆ ಕೆಲಸ ಕೊಡಬೇಡಿ ಸರ್, ಫಸ್ಟು ನಮ್ಮ ಆನ್ಗೋಯಿಂಗ್ ಪ್ರಾಜೆಕ್ಟ್ ವಿಸಿಟ್ ಮಾಡಿ, ಕ್ಲೈಂಟ್ಸ್ ರಿವ್ಯೂ ತೊಗೊಳ್ಳಿ, ಆಮೇಲೆ ನಮಗೆ ಕೆಲಸನ ಅಪ್ಡೇಟ್ ಮಾಡಿ ಸರ್. ಎಲ್ಲ ಓಕೆ, 36 ಲಕ್ಷ ರೂಪಾಯಿ ಕಟ್ಟಿದ್ದೀರಾ, ನನಗೂ ಈಗ ಅರ್ಥ ಆಯಿತು. ಇಂಟೀರಿಯರ್ ಸೇರ ಅಥವಾ ಹೆಂಗೆ ಸರ್? ಸರ್ ಇಂಟೀರಿಯರ್ ನಮ್ಮ ಸಪ್ರೇಟ್ ಕಾಸ್ಟ್ ಇದೆ. ನಾವು 4 lakhsಗೆ ಇನ್ಕ್ಲೂಡಿಂಗ್ G+3ಗೆ ನಾವು ಕೊಟ್ಟಿದ್ದೀವಿ ಸರ್. SPIP ಕನ್ಸ್ಟ್ರಕ್ಷನ್ ಮಾತ್ರ ಅಂದ್ಕೊಂಡಿದ್ವಿ, ಇಂಟೀರಿಯರ್ ಕೂಡ ಮಾಡ್ತೀರಾ? ಪ್ಲಾನಿಂಗ್ ಡಿಸೈನ್ ಕನ್ಸಲ್ಟೆನ್ಸಿ ಕನ್ಸ್ಟ್ರಕ್ಷನ್ ಎರಡೂ ಇದೆ ಸರ್. ಜೊತೆಗೆ ಇಂಟೀರಿಯರ್ ಡಿಸೈನು ಮಾಡ್ಕೊಡ್ತೀವಿ, ಎಕ್ಸಿಬಿಷನ್ ಮಾಡ್ಕೊಡ್ತೀವಿ ಸರ್. ಸರ್ ನಮ್ಮದು ಅಡ್ರೆಸ್ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ, ಅಲ್ಲಿ ನಿಯರ್ ಬೈ ಸರ್ 100 ಮೀಟರ್ಸಲ್ಲಿ ನಮ್ಮ ಆಫೀಸ್ ಇದೆ. ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ ಡೀಟೇಲ್ ಕೊಡ್ತೀವಿ ಸರ್.